ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಮೇಘು ಗೌಡಾಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಾನು ಹಿಂದಿನ ವ್ಲಾಗಲ್ಲಿ ತಿಳಿಸಿದಾಗಲೇ ನನ್ನ ಮಗನ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ನಾವು ಇನ್ನೂ ಆಫೀಸ್ಗೆ ಹೊರಟು ನನ್ನ ಹಸ್ಬೆಂಡ್ ಎಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾವ ಆಫೀಸು ಎಲ್ಲಿ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಈಗ ನಾವು ಹೋಗ್ತಿರೋದು ನರಸಾಪುರ ಹೋಂಡಾ ಪ್ಲ್ಯಾಂಟ್. ಸೊ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿರೋದು ಹೋಂಡಾ ಕಂಪ್ನಿಯಲ್ಲಿ. ಎಷ್ಟು ಹೆಮ್ಮೆ ಆಗ್ತಿದೆ ಅಲ್ಲ. ಹೋಂಡಾ 25 ಇಯರ್ಸ್ ಆಫ್ ಇಂಡಿಯಾಸ್ ನಂಬರ್ 1 ಟ್ರಸ್ಟ್ ಆ್ಯಂಡ್ ವರ್ತ್. ಸೊ ನನ್ನ ಹಸ್ಬೆಂಡ್ ಹೋಂಡಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಟ್ ಈಸ್ ಒನ್ ಆಫ್ ದಿ ಹ್ಯೂಜ್ ಆ್ಯಂಡ್ ಲಾರ್ಜ್ ಪ್ಲ್ಯಾಂಟ್ ಇನ್ ಇಂಡಿಯಾ, ದಟ್ ಈಸ್ ನರಸಾಪುರ ಪ್ಲ್ಯಾಂಟ್ ಅಂತಲೇ ಹೆಸರುವಾಸಿಯಾದ ಒಂದು ಅದ್ಭುತವಾದ ಒಂದು ಕಂಪನಿಯಲ್ಲಿ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಹೆಮ್ಮೆಯಿಂದ ಹೇಳ್ತಿದ್ದೀನಿ ನಾನು, ನನ್ನ ಹಸ್ಬೆಂಡ್ ಹೋಂಡಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಾವು ತಿನ್ನೋ ಒಂದೊಂದು ಪ್ರತಿ ಅನ್ನದಲ್ಲೂ ಆ ಕಂಪ್ನಿಯ ಹೆಸರಿದೆ. ನನ್ನ ಗಂಡ 8 ಅವರ್ ಅಲ್ಲ 9 ಅವರ್ಸ್ ಕೂಡ ಕೆಲಸ ಮಾಡಿದ್ರು ವಿ ಫೀಲ್ ಪ್ರೌಡ್ ದಟ್ ನನ್ನ ಗಂಡ ಒಂದು ಹೆಮ್ಮೆಯ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇದು ಅವರ ಕಂಪನಿ. ಸೊ ಇನ್ನು ನನ್ನ ಹಸ್ಬೆಂಡ್ ಪಾರ್ಕಿಂಗ್ಗೆ ಅಂತ ಹೋದರು. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಬಸ್ಸಸ್ ಆಗಿರ್ಬೋದು, ಎಷ್ಟು ಇದೆ, ಎಷ್ಟು ಎಂಪ್ಲಾಯೀಸ್ಗೆ ಇದು ಈ ಕಂಪನಿ ಅನ್ನ ಆಗ್ತಿದೆ ಅಂತ ಅಂದ್ಬಿಟ್ಟು. ವರ್ಷಕ್ಕೊಂದ್ಸಲಿ ನಾವು ಪ್ಲ್ಯಾಂಟ್ ವಿಸಿಟ್ಗೆ ಅಂತ ಹೋಗೋದು, ಕಂಪ್ನಿಗೆ ಹೋಗೋದು. ಆ್ಯಂಡ್ ಈ ವರ್ಷ ತುಂಬ ಸ್ಪೆಷಲ್. ಯಾಕೆ ಅಂತಂದರೆ 25 ಇಯರ್ಸ್ ಸಕ್ಸಸ್ಫುಲ್ಲಾಗಿ ಹೋಂಡಾ ಕಂಪನಿ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಇಂಡಿಯಾದಲ್ಲಿ ಎಲ್ಲಿ ಯಾರ ಮನೇಲಿ ಕೇಳಿದ್ರೂ ಹೋಂಡಾ ಇದ್ದೇ ಇರುತ್ತೆ. ದಟ್ ಈಸ್ ದ ಟ್ರಸ್ಟ್ ದ ಹೋಂಡಾ ಈಸ್ ಹ್ಯಾವಿಂಗ್ ಫಾರ್ ಎವ್ರಿ ಒನ್ ಆ್ಯಂಡ್ ಫಾರ್ ಎವ್ರಿ ಇಂಡಿಯನ್ಸ್. ಆ್ಯಂಡ್ ಇಲ್ಲಿ ನನ್ನ ಮಗನೂ ಅವ್ರ ಅಪ್ಪ ಜೊತೆ ಅವ್ನಿಗೇನೋ ಒಂಥರ ಖುಷಿ. ಅವನಿಗೆ ನಮ್ಮ ಪಪ್ಪ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು. ಅವ್ನು ಚಿಕ್ಕವನಾದ್ರೂ ಅಷ್ಟೇ. ಇವಾಗ ನಾನಾಗಲಿ ಯಾರನ್ನ ಕೇಳಿ ಎಲ್ಲಿ ಹೋಗ್ತಾರೆ ನಿಮ್ಮ ಪಪ್ಪ ಕೆಲಸಕ್ಕೆ ಅಂತಂದರೆ ನರಸಾಪುರ ಹತ್ರ ಹೋಗ್ತಿದ್ದಾರೆ. ಯಾವ ಕಂಪ್ನಿ ಅಂದರೆ ಹೋಂಡಾ ಅಂತಾನೆ. ಸೊ ದಟ್ ಈಸ್ ದಿ ಪ್ರೌಡ್ ಫೀಲಿಂಗ್. ಆ ಫ್ಯಾಮ್ಲಿ ನನ್ನ ಫ್ಯಾಮ್ಲಿ ಇರೋದು. ಆ್ಯಂಡ್ ಇಲ್ಲಿ ನಾನು ಹಾಗೆ ತಿಳಿಸ್ದಾಗ್ಲೇ ವೆಲ್ಕಮ್ ಮಾತ್ರ ಸಖತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ಫ್ಯಾಮ್ಲಿ ಮೆಂಬರ್ಸಿಗೆ ಮಾತ್ರನೇ 6 ಮೆಂಬರ್ಸ್ ಫ್ಯಾಮ್ಲಿ, ಅಪ್ಪ ಅಮ್ಮ ಆ್ಯಂಡ್ ವೈಫ್ ಆ್ಯಂಡ್ ಚಿಲ್ಡ್ರನ್. ಸೊ ಇಲ್ಲಿ ನೋಡ್ಬೋದು ಎಷ್ಟು ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಕಂಪನಿ ಸರೌಂಡಿಂಗ್ಸಲ್ಲಾಗಿರ್ಬೋದು, ಕಂಪನಿ ಒಳಗಡೆ ಆಗಿರ್ಬೋದು. ಆ್ಯಂಡ್ ಈ ವರ್ಷ ಏನಪ್ಪ ಸ್ಪೆಷಲ್ ಅಂತಂದರೆ 25 ಇಯರ್ಸ್ ಕಂಪ್ಲೀಟ್ ಮಾಡಿರೋದ್ರಿಂದ ಹೋಂಡಾ. ಸೊ ಈ ವರ್ಷ ಎಲ್ಲ ಎಂಪ್ಲಾಯೀಸ್ಗೂ 70 ಗ್ರಾಮ್ಸ್ ಸಿಲ್ವರ್ ಕಾಯಿನ್ನ ಕೊಡ್ತಿದ್ದಾರೆ. ಆ್ಯಂಡ್ ನಾನು ಅದನ್ನ ಎಂಡಲ್ಲಿ ತೋರಿಸ್ತೀನಿ. ಇಟ್ ಮೇ ಬಿ 70 or 75 ಗ್ರಾಮ್ಸ್. ನಾನು ಲಾಸ್ಟಲ್ಲಿ ಕರೆಕ್ಟಾಗಿ ಹೇಳ್ತೀನಿ ನಿಮಗೆ. ಸೊ ಇದನ್ನು ತಗೊಂಡು ನಾವು ಇನ್ನು ಹೊರಗಡೆ ಹೊರಟ್ವಿ. ಆ್ಯಂಡ್ ನೀವು ನೋಡ್ಬೋದು ಯಾವಾಗೂ ಡೆಕೋರೇಷನ್ ಮಾತ್ರ ಚೆನ್ನಾಗಿರುತ್ತೆ. ನಾವು ಪಾಸ್ಟ್ 2 ಇಯರ್ಸಿಂದ ಹೋಗ್ತಿರೋದು. ಆ್ಯಂಡ್ ವೆಲ್ಕಮ್ ಮಾತ್ರ ಅದ್ಭುತವಾಗಿರುತ್ತೆ. ಸೊ ಇಟ್ ಈಸ್ ಒನ್ಸ್ ಇನ್ ಅ ಇಯರ್. ಸೊ ಎಲ್ಲ ಎಂಪ್ಲಾಯೀಸ್ಗೂ ಇಟ್ ಈಸ್ ವೆರಿ ಸ್ಪೆಷಲ್. ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಹೋಂಡಾದಲ್ಲಿ, ದೇ ಆರ್ ವೆರಿ ಪ್ರೌಡ್. ಎಲ್ಲರಿಗೂ ಹೆಮ್ಮೆ ಇರುತ್ತೆ ನಾನು ಹೋಂಡಾದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಅಂತೂ ಏನು ಹೇಳೋದು, ಔತಣಕೂಟ ಅಂತೂ ತುಂಬಾ ಚೆನ್ನಾಗಿ ಏರ್ಪಡಿಸಿರ್ತಾರೆ. ಆ್ಯಂಡ್ ಈ ವರ್ಷ ಒಂದು ಸ್ಪೆಷಲ್ ಗೆಸ್ಟನ್ನ ಕರೆಸಿದ್ದಾರೆ. ಲಾಸ್ಟ್ ಇಯರ್ ಚಂದನ್ ಶೆಟ್ಟಿ ಅವರು ಬಂದಿದ್ದರು. ಆ್ಯಂಡ್ ಈ ವರ್ಷ ಗುರುಕಿರಣ್ ಅವರು ಬರ್ತಿದ್ದಾರೆ. ಸೊ ದಟ್ ಈಸ್ ವೆರಿ ಸ್ಪೆಷಲ್. ಆ್ಯಂಡ್ ಇಲ್ಲಿ ನಮ್ಮಮ್ಮನೂ ಅಷ್ಟೇ, ನಾನು ನಮ್ಮಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ 4 ಜನ ಹೊರಟ್ವಿ ಈ ಸಲ. ಆ್ಯಂಡ್ ನನ್ನ ಮಗನಿಗಂತೂ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ವೆಲ್ಕಮ್ ಡ್ರಿಂಕ್ ಎಲ್ಲ ಇಟ್ಟಿದ್ರು. ಇಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ನ ಕೊಡ್ತಾರೆ. ಆ್ಯಂಡ್ ಬಲೂನ್ಸ್ ಇರುತ್ತೆ ಮಕ್ಕಳಿಗೆ. ಆ್ಯಂಡ್ ಈ ಸಲ ಮಕ್ಕಳಿಗಂತಲೇ ಸ್ಪೆಷಲ್ಲಾಗಿ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಇದು ಮಾಡಿದರು. ಸೊ ಯಾರೆಲ್ಲ ಮಕ್ಕಳ ಜೊತೆ ಹೋಗಿರ್ತಾರೆ ಅವರು ಕೂಡ ಚೆನ್ನಾಗಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲೇ ಫಂಕ್ಷನ್ ನಡೆಯೋದು. ವಾಸ್ಟ್ ದೊಡ್ಡ ಗ್ರೌಂಡಲ್ಲಿ ಈ ಫಂಕ್ಷನ್ ನಡೆಯುತ್ತೆ ವರ್ಷನೂ. ಆ್ಯಂಡ್ ಈ ಕಡೆ ಬಂದರೆ ಇಟ್ ಈಸ್ ಲಂಚ್ ಆರ್ ಬ್ರೇಕ್ಫಾಸ್ಟ್ ಅಂತ ಏನಾದರೂ ಕರಿಬೋದು ನಾವು. ಇಡ್ಲಿ ಅಥವಾ ಏನಾದರೂ ಇಕ್ಕಿರ್ತಾರೆ. ಸೊ ಯಾರೆಲ್ಲ ಊಟ ಮಾಡಿಲ್ಲ ಊಟ ಮಾಡ್ಕೋಬೋದು. ಸೊ ಔತಣಕೂಟ ಅಂತ ನಾನು ಹಾಗೆ ಹೇಳ್ದಾಗ್ಲೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ಯಾರೆಲ್ಲ ಫ್ಯಾಮ್ಲೀಸ್ ಬಂದಿರ್ತಾರೆ ಎಲ್ಲರೂ ಎಷ್ಟು ಬೇಕೋ ಅಷ್ಟು ಸವಿಬೋದು ಊಟನ. ದಟ್ ಈಸ್ ವೆರಿ ಸ್ಪೆಷಲ್ ಇಯರ್. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಇಲ್ಲಿ ಬೈಕ್ಸ್ನೆಲ್ಲ ಇಟ್ಟಿರ್ತಾರೆ. ಯಾರೆಲ್ಲ ಹೊಸ
ಮಾಡೆಲ್ಸ್ ಬರ್ತಿದೆ ಅದನ್ನು ಇಟ್ಟಿರ್ತಾರೆ, ಅದನ್ನು ನೋಡ್ಬೋದು ಎಕ್ಸಿಬಿಷನ್ ಥರ. ಆ್ಯಂಡ್ ಇಲ್ಲಿ ನನ್ನ ಮಗನ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಅವನು ಸಿಕ್ಕಾಪಟ್ಟೆ ದೊಡ್ಡ ಗ್ರೌಂಡ್ ಹಾಗಾಗಿ ಆಟ ಆಡ್ಕೊಂಡಿದ್ದಾನೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಭಯ ಪಡ್ತಿದ್ದಾನೆ, ನಾನು ಹಾಗೆ ಹೇಳಿದಾಗಲೇ ಫಸ್ಟ್ ಡಾಗಿ ಕೂಡ ಅವನು ಭಯ ಪಟ್ಟಿದ್ದೆ, ಈಗೂ ಕೂಡ ಅಷ್ಟೇ ಭಯ ಪಡ್ತಿದ್ದಾನೆ. ಆ್ಯಂಡ್ ಎಲ್ಲೇ ಹೋದ್ರೂ ನಮ್ಮ ನ್ಯಾಷನಲ್ ಆ್ಯಂಥಮ್ ಕೇಳಿದಾಗ ವಿ ಫೀಲ್ ಪ್ರೌಡ್. ಆ್ಯಂಡ್ ಈಗ ನ್ಯಾಷನಲ್ ಆ್ಯಂಥಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಫಂಕ್ಷನ್ ಸ್ಟಾರ್ಟ್ ಆದಾಗ ಎಲ್ಲರೂ ಹೋಗಿ ಅಲ್ಲಿ ಇರಬೇಕು, ಬಿಕಾಸ್ ಚೀಫ್ ಗೆಸ್ಟ್ ಎಲ್ಲ ಬರ್ತಾರೆ. ಸೊ ಹಾಗಾಗಿ शुभ नामे जावे तव शुभ आशीष मांगे गाहे तव जय गाथा जन जन मंगल दायक जय हे भारत भाग्य विधाता जय हे जय हे जय हे जय 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 हे बोलो भारत माता की थैंक यू सो 25 years for HMSI, Oda Motorcycle and Scooter India Private Limited, ನರಸಾಪುರ ಪ್ಲ್ಯಾಂಟ್. ಸೊ 25 years ಆಯಿತು ಅಂತ ನಾನು ಹಾಗೆ ತಿಳಿಸ್ದೆ. ಆ್ಯಂಡ್ ಇಲ್ಲಿ ಇನ್ನು ವಿಶೇಷವಾಗಿ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ಎಲ್ಲರೂ ಬಂದು ಕೂತ್ಕೊಬೇಕು, ದಟ್ ಇಸ್ ಕಂಪಲ್ಸರಿ. ಪ್ಯಾರೆಂಟ್ಸ್ ಆಗಿರ್ಬೋದು, ಚಿಲ್ಡ್ರನ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಎಲ್ಲರೂ ಕೂತ್ಕೊಂಡು ನೋಡಬೇಕಾಗುತ್ತೆ. ಸೊ ಈ ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಆ್ಯಂಡ್ ಇನ್ನೊಂದು ಲಕ್ಕಿ ಡ್ರಾ ಅಂತ ಕೂಡ ಕೊಡ್ತಾರೆ, ಕೂಪನ್ ಕೊಡ್ತಾರೆ. ಯಾರೆಲ್ಲ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಲಕ್ಕಿ ಕೂಪನ್ ಡ್ರಾಯಲ್ಲಿ ಅವ್ರ ಎಂಪ್ಲಾಯಿ ಐ ಡಿ ಸಿಕ್ಕಿದ್ರೆ ಗಿಫ್ಟ್ಸ್ನ ಕೂಡ ಸ್ಪೆಷಲಾಗಿ ಹೋಂಡಾ ಕಂಪ್ನಿಯಿಂದ ಕೊಡ್ತಾರೆ. ಆ್ಯಂಡ್ ಈ ಕಂಪ್ನಿಯಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಇಟ್ಸ್ ಚಿಲ್ಡ್ರನ್ ಕೇರ್ ಕೂಡ ಇದೆ. ಸೊ ಯಾರೆಲ್ಲ ಚಿಕ್ಕ ಪಾಪು ಇರುತ್ತೆ, 4 months ಬೇಬೀಸ್ ಎಲ್ಲ ಕರ್ಕೊಂಬಂದಿರ್ತಾರೆ, ಅವ್ರಿಗೆಲ್ಲನೂ ಹೋಗಿ ಫೀಡಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಮಿಲ್ಕ್ ಬೇಕಂದ್ರೆ ಮಿಲ್ಕ್ ಎಲ್ಲ ಕೊಡ್ತಾರೆ. ಸೊ ದಟ್ ಈಸ್ ವೆರಿ ಸ್ಪೆಷಲ್. ಯಾರೆಲ್ಲ ತಾಯಿ ಇದ್ದಾರೆ ಅವರೆಲ್ಲ ಹೋಗಿ ಮಕ್ಕಳನ್ನ ಕೂಡ ಡೇ ಕೇರ್ ಅಥವಾ ಏನಂತ ಕರಿತೀವಿ, ಅಲ್ಲಿ ಹೋಗಿ ನಾವು ಆಟ ಆಡಿಸ್ಬೋದು. ಆ್ಯಂಡ್ ಇಲ್ಲಿ ಇನ್ನು ಚೀಫ್ ಗೆಸ್ಟ್ ಎಲ್ಲ ಬಂದರು. ಆ್ಯಂಡ್ ಇಲ್ಲಿ ಹೋಂಡಾ ಅವರ ಸೆಲೆಬ್ರೇಷನ್ 25 year ಸೆಲೆಬ್ರೇಷನ್ಸ್ನ ನೀವು ನೋಡ್ಬೋದು.
ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಎಡಿಟ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿತ್ತು. ನನಗೆ ಯಾವ ಕ್ಲಿಪ್ಪಿಂಗ್ಸು ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ರಿಕವರಿ ಮಾಡಿಕೊಂಡು ಮತ್ತೆ ಅಪ್ಲೋಡ್ನ ಎಡಿಟ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.